ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಹಾಲಿಡೇ ಇಲ್ಲಿ 4th of July. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಅಲ್ವಾ, ಇವತ್ತು ಹಾಲಿಡೇ ಇದೆ ಅಂತ. ಅಮ್ಮ ಬಂದಿರೋದ್ರಿಂದ ನಾವು ಈ ಒಂದು ಲಾಂಗ್ ವೀಕೆಂಡ್ಗೆ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ವಿ. ಅಂದರೆ ನಾನು ಚಂದು ಆಲ್ಮೋಸ್ಟ್ ಸಿಯಾಟಲ್ ಸುತ್ತಾಡಿ ಪ್ರಾಪರಾಗಿ ಎಲ್ಲ ಜಾಗಕ್ಕೆ ಹೋಗಿ 7 ವರ್ಷ ಆಗುತ್ತೆ. ಇವಾಗ ಪ್ರಿಷಾ ಕೂಡ ಇರೋದ್ರಿಂದ, ಅಮ್ಮ ಕೂಡ ಇರೋದ್ರಿಂದ ಮತ್ತೆ ನಮಗೆ ಎಲ್ಲಾನು ರಿಫ್ರೆಶ್ ಮಾಡ್ಕೊಳೋ ಥರ ಒಂಥರ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ಇವಾಗ ಸಮ್ಮರ್ ಬೇರೆ, ಆಚೆ ಎಲ್ಲ ಸುತ್ತಾಡೋದಕ್ಕೆ. ಇವಾಗ ಸಿಯಾಟಲ್ ಟೂರ್ ಮಾಡೋಣ ಅಂತ ರೆಡಿ ಆಗಿದ್ದೀವಿ. ನಮ್ಮ ಒಂದು 3 ರಿಂದ 4 ದಿನ ಫುಲ್ ಸಿಯಾಟಲ್ ಸುತ್ತಾಡೋದು ಅಂತ, ಅಮ್ಮನಿಗೆ ಎಲ್ಲ ಜಾಗ ತೋರಿಸೋದು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಮೊದಲು ನಾವಿರೋ ಅಂತ ಒಂದು ಜಾಗನ ತೋರಿಸ್ಬೇಕು ಅವರಿಗೆ, ಅದಾದ್ಮೇಲೆ ಆಚೆ ಎಲ್ಲ ಸುತ್ತಾಡೋದು ಇದ್ದೇ ಇರುತ್ತೆ. ನೀವಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ, ನನ್ನ ಹೆಸರು ಪ್ರಿಯಾ ಮಾಲ್ಗೆ. ನಾನು ಸಿಯಾಟಲಿಂದ ಕನ್ನಡ ವಿಡಿಯೋಸ್ ಮಾಡ್ತಾ ಇರ್ತೀನಿ. ನಿಮ್ಮೆಲ್ಲರಿಗೂ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದ್ರೆ, ಹಾಗೆ ಈ ವಿಡಿಯೋ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವಾಗ ಡೇ ನೋಡ್ಬೋದು, ಇನ್ನೇನು ನಾನು ಎಲ್ಲ ವಿಡಿಯೋದಲ್ಲೂ ಮೆನ್ಷನ್ ಮಾಡ್ತಾನೆ ಇರ್ತೀನಿ. ಯಾಕೆ ನಾನು ಇವತ್ತಿನ ದಿನ ಚೆನ್ನಾಗಿದೆ ಅಂತ ಹೇಳ್ತೀನಿ ಅಂದರೆ, ಇಲ್ಲಿ ಕ್ಲೈಮೇಟ್ ಯಾವಾಗ ಚೇಂಜ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಸಡನ್ನಾಗಿ ಮಳೆ ಬರುತ್ತೆ, ಸಡನ್ನಾಗಿ ಚಳಿ ಇರುತ್ತೆ, ಸಡನ್ನಾಗಿ ಬಿಸಿಲು ಬರುತ್ತೆ. ಆ ರೀತಿಯಾಗಿ ಒಂಥರ ಡೇನ ನಾವು ತುಂಬಾ ಒಂಥರ ಖುಷಿಯಿಂದ ಆಕ್ಸೆಪ್ಟ್ ಮಾಡೋ ರೀತಿಲಿ ಇವತ್ತು ನಾನು ಈ ಒಂದು ಕ್ಯೂಟ್ ಸಮ್ಮರ್ ಫ್ರಾಕ್ನ ಹಾಕಿದ್ದೀನಿ. ಗೌನ್ ಕಂಡದ್ಯಾ, ಶಾರ್ಟ್ ಗೌನ್. ಇದು ಕಲರ್ ನಂಗೆ ತುಂಬಾ ಇಷ್ಟ ಆಯಿತು. ಇದನ್ನ ನಾನು ಇಲ್ಲೇ ಶಾಪಲ್ಲಿ ತೊಗೊಂಡಿದ್ದು, ಆಲ್ಮೋಸ್ಟ್ ತುಂಬ ದಿನದ ಹಿಂದೆ ತೊಗೊಂಡಿದ್ದು. ಇಂಡಿಯಾದಿಂದ ಬಂದಾದ್ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇದ್ದು ಲಿಂಕ್ ಇಲ್ಲ, ಲಿಂಕ್ ಇದ್ರೆ ಖಂಡಿತ ನಾನು ಶೇರ್ ಮಾಡ್ತೀನಿ. ನಾನು ಆದಷ್ಟು ಹೋದಾಗ ಕ್ವಿಕ್ಕಾಗಿ ಈ ಥರ ಶಾಪಿಂಗ್ ಎಲ್ಲ ಹೋದಾಗ ನನ್ನ ಸೈಜ್ ಸಿಕ್ಕಿದ್ರೆ ಎತ್ಕೊಂಡು ಬಿಡ್ತೀನಿ. ಹಾಗೆ ಕೆಲವೊಂದು ಸಲ ಇಟ್ಕೊಳ್ತಾ ಇರ್ತೀನಿ. ಹೀಗೆ ಸಿಕ್ಕಿದ್ರೆ ಹುಡ್ಕೊಂಡು ಹಾಕ್ಕೊಳ್ತೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಸ್ವಲ್ಪ ಲೈಟಾಗಿ ಈ ರೀತಿ ಮೇಕಪ್ ಮಾಡ್ಕೊಂಡಿದ್ದೀನಿ. ನನಗೆ ಇವತ್ತಿನ ಲುಕ್ ತುಂಬ ಇಷ್ಟ ಆಯಿತು. ಸ್ಪೆಷಲಿ ಈ ಕಲರ್ ನಾನು ಯೂಸ್ ಮಾಡಿಲ್ಲ ಡ್ರೆಸ್, ಹಾಗಾಗಿ ತುಂಬಾ ಇಷ್ಟ ಆಯಿತು. ಕಂಫರ್ಟಬಲ್ ಇದೆ ಸುತ್ತಾಡೋದಕ್ಕೆ. ನಾನು ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನೆಲ್ಲ ಪ್ಯಾಕ್ ಮಾಡ್ಕೊತೀನಿ, ನಿಮಗೆ ತೋರಿಸ್ತೀನಿ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಇವಾಗ ನಾವು ಸಿಯಾಟಲ್ ಸುತ್ತಾಡೋದಕ್ಕೆ, ಸಿಟಿ ಟೂರ್ ಮಾಡೋದಕ್ಕೆ ಪಾಸ್ ತಗೊಂಡಿದ್ದೀವಿ. ಅಂದರೆ 5 ಪ್ಲೇಸ್ ಕವರ್ ಆಗುತ್ತೆ ಪಾಸಲ್ಲಿ. ಅಂದರೆ $100ಗೆ ಒಂದಿದೆ. $100 ಅಂದರೆ 8,500 8,000 ಆ ಥರ ಆಗುತ್ತೆ. ಹಾಗೆ ಇನ್ನೊಂದು ಬಂದು 10,000 ಇತ್ತು ಟಿಕೆಟ್ ಪರ್ ಪರ್ಸನ್. ಇಂಡಿಯಾಗೆ ಕನ್ವರ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ಒಂದು 4 ರಿಂದ 5 ಪ್ಲೇಸ್ನ ನಾವು ಕವರ್ ಮಾಡ್ಬೋದು. ಈಗ ಸಪ್ರೇಟಾಗಿ ಹೋಗಿ ಟಿಕೆಟ್ ತಗೊಂಡು ಕೂಡ ಹೋಗ್ಬೋದು. ಅದ್ರ ಬದಲು ನಾವು ಸಿಟಿ ಪಾಸಲ್ಲಿ ತಗೊಂಡ್ರೆ ನಮಗೇನೋ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಜೊತೆಗೆ ಕರೆಕ್ಟಾಗಿ ಟ್ರಿಪ್ನ ಒಂದು ಪ್ಲಾನ್ ಮಾಡ್ದಾಗಿರುತ್ತೆ. ಇವಾಗ ಕೆಲವೊಂದು ಪ್ಲೇಸ್ ಬಿಟ್ಟು ಓಕೆ ಹೋಗೋಣ ಅಂತ ಪುಷ್ ಮಾಡ್ತೀವಿ, ಬಟ್ ಈ ಥರ ಪಾಸ್ ತಗೊಂಡಾಗ ನಾವು ಸಿಟಿ ಎಲ್ಲ ನೋಡ್ದಾಗಿರುತ್ತೆ. ಅಮ್ಮಂಗೆ ಸಿಯಾಟಲ್ ಡೌನ್ ಟೌನ್ ತುಂಬಾ ಇಷ್ಟ. ಹಾಗೆ ಇವತ್ತು July 4th ಆಗಿರೋದ್ರಿಂದ ಈವ್ನಿಂಗ್ ಫೈರ್ ವರ್ಕ್ಸ್ ಕೂಡ ನಡೆಯುತ್ತೆ. ಇಲ್ಲಿ ಎಲ್ಲಿ ಬೇಕೋ ಅಲ್ಲಿ ಆ ಥರ ನಾವು ಪಟಾಕಿ ಎಲ್ಲ ಹೊಡಿಯೋಂಗಿಲ್ಲ. ಒಂದು ಜಾಗದಲ್ಲಿ ಅವರೇನೆ ಹೊಡಿತಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ನೋಡ್ಕೊಂಡು ಬರಬೇಕು ಶೋನ. ಹಾಗೆ ಕೆಲವರೆಲ್ಲ ಮನೆ ಹತ್ರ ಕೂಡ ಹಚ್ಚುತ್ತಾರೆ, ಕೆಲವೊಂದು ಕಮ್ಯುನಿಟಿಲಿ ಅಲೋ ಕೂಡ ಮಾಡ್ತಾರೆ. ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊರಡೋಣ, ನಮ್ಮ ಸಿಯಾಟಲ್ ಟ್ರಿಪ್ ಯಾವ ಥರ ಇತ್ತು ಅಂತ ನೋಡೋಣ. ನಮ್ಮ ಈ ಒಂದು ದಿನ ತುಂಬ ಚೆನ್ನಾಗಿ ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ನಾವು ಏನಾದರೂ ನಮ್ಮ ಒಂದು ಇಂಡಿಯನ್ ಫುಡ್ ತೊಗೊಂಡೋದ್ರೇ ತುಂಬ ಎಂಜಾಯ್ ಮಾಡ್ಕೊಂಬರ್ತೀವಿ. ಹಾಗಾಗಿ ನಾನು ಚಿಪ್ಸ್ ಮತ್ತು ಅಮ್ಮಸ್ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಮಂಡಕ್ಕಿನ ನಾನು ಖಾರ ಹಚ್ಚಿ ಇಟ್ಕೊಂಡಿದ್ದೆ. ಶೇಂಗಾ, ಕಡಲೆ, ಕೊಬ್ಬರಿ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು
ಹಾಗೆ ಇಲ್ಲಿ ಪ್ರಿಷಾಗೆ ಸ್ವಲ್ಪ ಸ್ನ್ಯಾಕ್ಸ್ ಥರ ಕೂಡ ಇಟ್ಕೊಂಡಿದ್ದೀನಿ. ವೆಜ್ಜಿ ಸ್ಟ್ರಾಸ್, ಇದು ಸಾಲ್ಟಿ ಫ್ಲೇವರ್ ಅವಳಿಗೆ ಇಷ್ಟ ಆಗುತ್ತೆ. ಹಾಗೆ ಸ್ವಲ್ಪ ಬ್ರೆಡ್ ಸ್ಮೂತಾಗಿರೋದನ್ನು ಕಟ್ ಮಾಡಿದ್ದೀನಿ. ಜೊತೆಗೆ ಈ ಒಂದು ಸ್ಟ್ರಾಬೆರಿ ಕೂಡ ಹಾಕ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು, ಅವಳಿಗೆ ಸ್ಟ್ರಾಬೆರಿಗಿಂತ ಕೆಲವೊಂದು ಸಲ ಬ್ಲೂಬೆರಿ ಲೈಕ್ ಮಾಡ್ತಾಳೆ, ಸ್ಟ್ರಾಬೆರಿ ಅದಕ್ಕಿಂತ ಲೈಕ್ ಮಾಡ್ತಾಳೆ. ಸ್ವಿಚ್ ಆಗ್ತಾ ಇರುತ್ತೆ, ನೋಡಬೇಕು ಅವಳು ತಿಂತಾಳೆ ಹೇಗೆ ಅಂತ. ನೆಕ್ಸ್ಟ್ ಬಂದು ಬಾಳೆಹಣ್ಣು. ಹಾಗೆ ಇನ್ನೊಂದು ಈ ಒಂದು ಟ್ರಿಪ್ಗೆ ಸ್ಪೆಷಲಾಗಿ ನಾನು ಬೇಕ್ ಮಾಡಿರೋದು ಎಗ್ ಪಫ್. ಬೇಕ್ರಿಯಲ್ಲಿ ಸಿಗೋ ಥರ ಫ್ರೆಶ್ ಆಗಿ ಮನೆಯಲ್ಲೇ ನಾನು ಎಗ್ ಪಫ್ನ ಪ್ರಿಪೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ನಾನು ರೆಸಿಪಿ ಆಲ್ರೆಡಿ 2 ಸಲ ಶೇರ್ ಮಾಡಿದ್ದೀನಿ, ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಆ ವಿಡಿಯೋ ಚೆಕ್ ಮಾಡಿ ನೀವು ಕೂಡ ಮನೇಲಿ ರೆಡಿ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟು ಪಲಾವ್, ಇದು ಅಮ್ಮ ಮಾಡಿದ್ದು, ತುಂಬಾ ಫ್ಲೇವರ್ಫುಲ್ ಆಗಿತ್ತು, ತುಂಬಾ ಚೆನ್ನಾಗಿದೆ. ಜೊತೆಗೆ ಸ್ವಲ್ಪ ಹಾಲು. ಏನಮ್ಮ ಇರ್ಬೇಕೇನೋ ನೋಡ್ತೀನಿ ತಗೋ. ಇದೆ ಇದೆ, ಹಂಗಾರೆ 3 ಇದಾವಮ್ಮ. ಸೇ ಬಾಯ್ ಬಾಯ್ ಮಾಡಪ್ಪ. ಕಾರ್ ಓಡ್ಸೋರು ಯಾರಪ್ಪ? ಬಾಯ್ ಬಾಯ್. ಟಾಟಾ. ಹೋಗಿ ಬರ್ತೀಯಾ? ಇವತ್ತು ಜುಲೈ 4th ಆಗಿರೋದ್ರಿಂದ, ಅಂದರೆ ಅಮೆರಿಕಾ ಸ್ವಾತಂತ್ರ್ಯ ದಿನಾಚರಣೆ ಆಗಿರೋದ್ರಿಂದ, ಸೊ ಎಲ್ಲರೂ ಕೂಡ ಅಷ್ಟೇ ಈ ಒಂದು ದಿನನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ಆಚೆ ಬರ್ತಾರೆ. ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿರೋದ್ರಿಂದ ಬೀಚ್ ಹತ್ರ, ಪಾರ್ಕ್ ಹತ್ರ ಎಲ್ಲರೂ ಹೋಗಿ ಬಾರ್ಬಿಕ್ಯೂ ಮಾಡೋದು, ಹಾಗೆ ಡೇ ಸ್ಪೆಂಡ್ ಮಾಡೋದು, ಗೇಮ್ಸ್ ಆಡೋದು ಅದೆಲ್ಲ ಮಾಡ್ತಿರ್ತಾರೆ. ಈ ಥರ ಒಂದು ಸೆಲೆಬ್ರೇಷನ್ ದಿನ ಬಂದರೆ ತುಂಬ ಜಾಸ್ತಿ ಕ್ರೌಡ್ ನೋಡ್ಬೋದು ನಾವು. ಈ ಒಂದು ದಿನ ನಾವು ಸ್ಪೇಸ್ ನೀಡಲ್ ನೋಡೋಣ ಅಂತ ಬಂದಿದ್ದೀವಿ. ಅಮ್ಮನ ಮೊದಲಿಗೆ ಕರ್ಕೊಂಬಂದಿರೋದು ಇದು. ನಾನು ಚಂದು ಆಲ್ರೆಡಿ ತುಂಬ ಸಲ ಬಂದಿದ್ದೀವಿ. ಈ ಒಂದು ಸ್ಪೇಸ್ ನೀಡಲಲ್ಲೇ ಚಂದ್ರು ನನಗೆ ಸರ್ಪ್ರೈಸ್ ಡಿನ್ನರ್ ಪಾರ್ಟಿ ಕೂಡ ಅರೇಂಜ್ ಮಾಡಿದರು. ನಾನು ಪ್ರೆಗ್ನೆನ್ಸಿ ಅನೌನ್ಸ್ ಮಾಡಿದಾಗ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಆಲ್ರೆಡಿ. ನೋಡಿ ಎಷ್ಟು ಕ್ರೌಡ್ ಇದೆ ಅಂತ. ತುಂಬಾ ಒಂಥರ ಲವ್ಲಿ ಆಗಿರುತ್ತೆ ಆ್ಯಕ್ಟಿವಿಟಿ ಬಂದು. ಪ್ರಿಷಾ ಅಂತೂ ತುಂಬಾ ಇಷ್ಟಪಡ್ತಾಳೆ ಜನಗಳನ್ನ ನೋಡೋದಕ್ಕೆ, ಮಾತಾಡ್ಸೋದಕ್ಕೆ. ಹಾಗೆ ಮಕ್ಕಳನ್ನ ಕಂಡ್ರಂತೂ ಅವಳಿಗೆ ತುಂಬಾ ಇಷ್ಟ. ಆಟ ಆಡೋದಕ್ಕೆ ಜಾಯಿನ್ ಆಗ್ತಾ ಇರ್ತಾಳೆ. ಸೊ ತುಂಬಾ ಖುಷಿ ಅನಿಸುತ್ತೆ ಅವಳು ಈ ಥರ ಫ್ರೆಂಡ್ಲಿ ಆಗಿರೋದು. ಆ್ಯಂಡ್ ಇದೇ ಥರನೇ ಇರಬೇಕು ಅಂತಲೇ ನಾನು ಇಂಡಿಯಾದಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದು. ಅಲ್ಲಿ ಜಾಸ್ತಿ ಜನಗಳ ನಡುವೆ ಇದ್ದಿದ್ದರಿಂದ ಅವಳು ಜನನ ನೋಡಿದ್ರೆ ಅಷ್ಟು ಏನು ಇದು ಮಾಡಲ್ಲ, ತುಂಬ ಫ್ರೆಂಡ್ಲಿಯಾಗಿ ಎಲ್ಲರ ಹತ್ರ ಹೋಗೋದಕ್ಕೆ ಟ್ರೈ ಮಾಡ್ತಾಳೆ. ಇವತ್ತಿನ ವಿಡಿಯೋದಲ್ಲಿ ನೀವು ಸ್ವಲ್ಪ ನನ್ನನ್ನು ಜಾಸ್ತಿ ನೋಡ್ತೀರಾ. ಯಾಕೆಂದರೆ ಯಾವಾಗಲೂ ಅಷ್ಟೇ ನಾನು ಪ್ರಿಷಾದು ಮತ್ತು ಚಂದದು ಅಮ್ಮಂದು ಎಲ್ಲ ತಗೊಳ್ತಾ ಇರ್ತೀನಿ. ಬಟ್ ನನ್ನದು ತೆಗಿಯೋದಕ್ಕೇ ಯಾರೂ ಇರೋದಿಲ್ಲ, ಆ ಥರ ಆಗ್ತಾ ಇರುತ್ತೆ. ಬಟ್ ಹಾಗಾಗಿ ಇವತ್ತು ಚಂದು ನಾವಿಬ್ಬರು ತುಂಬ ಚೆನ್ನಾಗಿ ರೆಡಿಯಾಗಿದ್ದೀನಿ, ಪ್ರಿಷಾ ನಾನು. ಸೊ ಹಾಗಾಗಿ ನೀವಿಬ್ಬರೂ ಫೋಟೋಸ್ ತಗೊಳ್ಳಿ, ವಿಡಿಯೋ ತೊಗೊಳ್ಳಿ ಅಂತ ಅವ್ರು ನಂಗೆ ಸಪೋರ್ಟ್ ಮಾಡಿ ಎಷ್ಟೊಂದು ವಿಡಿಯೋ ಕ್ಲಿಪ್ಸ್ ಎಲ್ಲ ತಗೊಡ್ತಾಯಿದ್ರು. ಪ್ರಿಷಾಗೆ ಇಲ್ಲೊಂದು ಬಬಲ್ಸ್ ಬಿಡ್ತಾ ಇದ್ರಲ್ವ, ಅದು ನೋಡಿ ತುಂಬಾ ಒಂಥರ ಡಿಫ್ರೆಂಟ್ ಆ್ಯಂಡ್ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಹಾಗಾಗಿ ಪಾಪ ಅವರು ಹತ್ರ ಬಂದುಬಿಟ್ಟು ಅವಳ ಹೈಟ್ಗೆ ಸಿಗೋ ಥರದ್ರಲ್ಲಿ ಬಿಡ್ತಾಯಿದ್ರು. ಸೊ ಅವಳಂತೂ ತುಂಬಾ ಎಂಜಾಯ್ ಮಾಡಿದ್ಲು ಈ ಒಂದು ಆ್ಯಕ್ಟಿವಿಟಿನ.
ನೀವು ಸಿಟಿ ಪಾಸ್ ತೊಗೊಂಡ್ರೆ ಈ ಒಂದು ಸ್ಪೇಸ್ ನೀಡಲ್ನ ಒಂದೇ ದಿನದಲ್ಲಿ ಬೆಳಿಗ್ಗೆ ವ್ಯೂ ಕೂಡ ಮತ್ತು ನೈಟು ಲೈಟೆಲ್ಲ ಆನ್ ಆಗಿರುತ್ತಲ್ಲ, ಸೊ ಆ ಸಮಯದಲ್ಲಿ ಕೂಡ ನೀವು ಬಂದು ನೋಡ್ಬೋದು. 2 ಸಲ ಎಂಟ್ರಿ ಇರುತ್ತೆ, ಸೇಮ್ ಡೇ ಬರಬೇಕಾಗತ್ತೆ. ಆದರೆ ನೀವು ನೋಡಿದ್ರೆ ಲಾಂಗ್ ಕ್ಯೂ ಇತ್ತು, ತುಂಬ ರಶ್ ಇತ್ತು. ಯಾಕೆಂದರೆ ಇದರಲ್ಲಿ ಲಿಫ್ಟಲ್ಲಿ ಮೇಲೆ ಕೆಳಗೆ ಹೋಗಿ ಬರಬೇಕಲ್ವ, ತುಂಬ ಜನ ಇದ್ದಿದ್ದರಿಂದ ಆಲ್ಮೋಸ್ಟು ನಾವೊಂದು 40-45 ಮಿನಿಟ್ಸ್ ಲೇನಲ್ಲಿ ನಿಂತಿದ್ವಿ, ತುಂಬ ಹೊತ್ತಾಯಿತು. ಜೊತೆಗೆ ಇಲ್ಲಿ ಫ್ರೀ ಫೋಟೋಸ್ ಕೂಡ ತೆಗಿತಾಯಿದ್ರು. ಅದನ್ನು ಟಿಕೆಟ್ ಕೊಡ್ತಾರೆ, ಅದರಲ್ಲಿ ವೆಬ್ಸೈಟ್ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ನಮಗೆ ಯಾವ ಥರ ಬೇಕೋ ಆ ಥರ ಬ್ಯಾಕ್ಗ್ರೌಂಡನ್ನ ಸೆಟಪ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬೋದು. ಬನ್ನಿ ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ. ನಾನು ನಿಮ್ಮನ್ನು 2-3 ಟೈಮ್ ಕರ್ಕೊಂಡು ಹೋಗಿದ್ದೀನಿ, ಬಟ್ ಇವತ್ತು ಫುಲ್ ಡೇ ಸನ್ನಿ ಇದೆ. ಹಾಗೆ ಸಿಯಾಟಲ್ ಸಿಟಿ ಕೂಡ ವರ್ಷಕ್ಕೆ ಚೇಂಜ್ ಆಗ್ತಾಯಿದೆ. ನೀವು ಡಿಫ್ರೆಂಟ್ ವ್ಯೂವಿನೂ ಬ್ಯೂಟಿಫುಲ್ಲಾಗಿ ನೋಡ್ತೀರಾ, ಅದ್ರ ಬಗ್ಗೆ ಕೂಡ ಡೀಟೇಲ್ ತೋರಿಸ್ತಾರೆ. ಇದು ಒಂದು ಫುಲ್ ಟವರ್ ಬಂದುಬಿಟ್ಟು 605 ಅಡಿ ಎತ್ತರ ಇದೆ ಇದು ಹೈಟ್ ಬಂದು. ಸೊ ಅಷ್ಟು ಹೈಟಿಗೆ ನಾವು ಹೋಗ್ತಾ ಇದ್ದೀವಿ. ತುಂಬಾ ಅಮೇಝಿಂಗ್ ಫೀಲ್. ನಾನಂತೂ ಆಸ್ ಸೂನ್ ಆಸ್ ಲಿಫ್ಟ್ ಎಂಟ್ರಿ ಆದ ತಕ್ಷಣ ಈ ಥರ ವಿಂಡೋ ಹತ್ರನೇ ನಿಂತ್ಕೊಳ್ಳೋದಕ್ಕೆ ಪ್ರಿಫರ್ ಮಾಡ್ತೀನಿ. ಸೊ ದಟ್ ವ್ಯೂ ಕೂಡ ನಾವು ಎಲ್ಲ ಪಾಯಿಂಟ್ನು ನೋಡ್ಕೊಂಡು ಹೋಗ್ಬೋದು. ಪ್ರಿಷಾ ತುಂಬಾ ಎಂಜಾಯ್ ಮಾಡಿದ್ಲು. ನನಗೂ ಕೂಡ ಹೈಟ್ ಅಂದರೆ ಭಯ ಇಲ್ಲ. ಪ್ರಿಷಾನೂ ಅಷ್ಟೇ, ತುಂಬ ಚೆನ್ನಾಗಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕೂತಿದ್ಲು, ಎಂಜಾಯ್ ಮಾಡ್ತಿದ್ಲು ಅಂತ. ಹಾಗೆ ಸಿಟಿ ಕೂಡ ಅಷ್ಟೇ, ಡೇ ಬೈ ಡೇ ಹೊಸ ಬಿಲ್ಡಿಂಗ್ಸ್ ಬರ್ತಾ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಆಗ್ತಾಯಿದೆ, ಬ್ಯೂಟಿಫುಲ್ಲಾಗಿ ಆಗಿದೆ. ನನಗಂತೂ ಈ ಸಲ ನೋಡಿದ ವ್ಯೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಈ ಸಲ ಸಿಟಿ ಟೂರ್ ಅಷ್ಟೇ ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ನಾನು 7 ವರ್ಷದ ಹಿಂದೆ ಬಂದಾಗ ನೋಡಿದ್ದಕ್ಕೂ ಇವಾಗೂ ತುಂಬಾ ಡಿಫ್ರೆನ್ಸ್ ಇದೆ. ನಾವು ಇದ್ದಿದ್ದಂಥ ಏರಿಯಾನೇ ತುಂಬಾ ಚೇಂಜ್ ಆಗಿದೆ. ಇನ್ನು ಫುಲ್ ಪಾಶ್ ಆಗಿದೆ, ಹೊಸ ಬಿಲ್ಡಿಂಗ್ಸ್ ಬಂದಿದೆ, ರೆಸ್ಟೋರೆಂಟ್ಸ್ ಬಂದಿದೆ, ತುಂಬಾ ಚೆನ್ನಾಗಿ ಅನ್ನಿಸ್ತು. ಅಮ್ಮಂಗೂ ಕೂಡ ಅಷ್ಟೇ ಸ್ಪೇಸ್ ನೀಡಲು ತುಂಬ ಚೆನ್ನಾಗಿ ಇಷ್ಟ ಆಯಿತು. ಹಾಗೆ ಎಂಜಾಯ್ ಮಾಡಿದ್ರು ಫುಲ್. ನೀವೇನಾದರೂ ಸಿಯಾಟಲ್ ಬರ್ತಿದ್ದೀರಾ ಅಂತ ಅಂದರೆ ಸ್ಪೇಸ್ ನೀಡಲ್ ಒನ್ ಆಫ್ ದ ಮೋಸ್ಟ್ ಅಟ್ರಾಕ್ಷನ್ ಪ್ಲೇಸ್. ನೀವು ಇದನ್ನು ಮಿಸ್ ಮಾಡಬೇಡಿ. ಇಲ್ಲಿ ಬಂದು ಸಿಟಿ ವ್ಯೂನ ಎಂಜಾಯ್ ಮಾಡ್ಬೋದು ನೀವು. ಹಾಗೆ ಕ್ರೂಸ್ ಟ್ರಿಪ್ ಕೂಡ ಅಷ್ಟೇ, ನೀವು ಸಿಯಾಟಲ್ ಫುಲ್ ಕ್ರೂಸಲ್ಲಿ ಒಂದು ರೌಂಡ್ ಹಾಕಿಸ್ತಾರೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಆ ಒಂದು ಆ್ಯಕ್ಟಿವಿಟೀಸ್ ಕೂಡ ಮಿಸ್ ಮಾಡ್ಕೋಬೇಡಿ. ನೀವೇನಾದರೂ ತುಂಬ 1 ವೀಕಿಗೆ ಆ ಥರ ಎಲ್ಲ ಬರ್ತಿದ್ದೀರಾ ಅಂತಂದರೆ ಟೇಕ್ ಸಿಟಿ ಪಾಸ್, ಸೊ ದಟ್ ನಿಮಗೆ ಸ್ವಲ್ಪ ಪ್ರೈಸ್ ಕಮ್ಮಿ ಆಗುತ್ತೆ. ಹಾಗೆ ನಿಮಗೆ ಕವರ್ ಕೂಡ ಮಾಡ್ತಾರೆ. ಸೊ ಚೆನ್ನಾಗಿರುತ್ತೆ, ನೀವು ಕೂಡ ಎಲ್ಲ ಎಂಜಾಯ್ ಮಾಡ್ಬೋದು. ಈಗ ಕೆಳಗಡೆ ಡೆಕ್ ಹೋಗ್ತಾ ಇದ್ದೀವಿ. ಇಲ್ಲೇನಪ್ಪ ಅಂತಂದರೆ ಈ ಒಂದು ಟವರಲ್ಲಿ ಸ್ಪೆಷಾಲಿಟಿ ಏನಂತಂದರೆ ಇದು ರೊಟೇಟ್ ಆಗುತ್ತೆ. ನೀವು ನಿಧಾನಕ್ಕೆ ಕೂತ್ಕೊಂಡ್ರೆ ಅಬ್ಸರ್ವ್ ಮಾಡ್ಬೋದು. ನೀವು ಕೂತ್ಕೊಂಡಾಗ ಫುಲ್ ರೊಟೇಟ್ ಆಗ್ತಾ ಇದೆ ಇದು. ಹಾಗೆ ನೀವೆಲ್ಲ ಕಡೆನೂ ಸುತ್ತಲೂ ವ್ಯೂ ನೋಡ್ಬೋದು. ಸೊ ಎಲ್ಲ ಆ್ಯಂಗಲಲ್ಲೂ ನೀವು ವ್ಯೂ ನೋಡ್ಬೋದು. ಅದು ಇದ್ರದ್ದು ಸ್ಪೆಷಾಲಿಟಿ. ಪ್ರಿಷಾಗೆ ಚೆಂದ ತೋರಿಸ್ತಾ ಇದ್ದಾರೆ. ಹಾಗೆ ಪ್ರಿಷಾ ಅಂತೂ ಫುಲ್ ಹೆದರ್ತಾ ಇರಲಿಲ್ಲ, ನಂಗೆ ಇಷ್ಟ ಆಯಿತು. ಅವಳು ಫುಲ್ ಎಂಜಾಯ್ ಮಾಡ್ತಾಯಿದ್ಲು. ಹಾಗೆ ಕೆಳಗಡೆ ಮೇಲ್ಗಡೆ ಎಲ್ಲ ನೋಡಿ ಫುಲ್ ಖುಷಿಯಾಗಿದ್ಲು. ನಾವು ಮನೆಯಿಂದ ಬಂದಾಗಲೇ ಲೇಟ್ ಆಗಿತ್ತು. ಇವಾಗ ಇನ್ನೂ ಬಿಸಿಲಿದೆ, ಡೇ ಸ್ಟ್ರೆಚ್ ಆಗೋದ್ರಿಂದ ನಮಗೆ ಟೈಮ್ ಕೂಡ ಜಾಸ್ತಿ ಸಿಗುತ್ತೆ. ಇವಾಗ ಸಮ್ಮರ್ ಟೈಮ್ ಅಲ್ವಾ, ಎಲ್ಲಿ ನೋಡಿದರೂ ಫ್ಲವರ್ಸ್ ನೋಡ್ತೀವಿ. ಬನ್ನಿ, ಇವಾಗ ನಾವು ಹೋಗ್ತಿರೋದು
ಕ್ರೂಸ್ ರೈಡ್ ಮಾಡೋದಕ್ಕೆ ಮತ್ತು ಇನ್ನೊಂದು ಲೊಕೇಶನ್ ಹೋಗ್ತಾ ಇದ್ದೀವಿ. ಎಲ್ಲ ಟೂರಿಸ್ಟ್ ಅಟ್ರಾಕ್ಷನ್ನು ಪಕ್ಕನೇ ಇದೆ, ತುಂಬ ದೂರ ಏನೂ ಇಲ್ಲ, ಎಲ್ಲ ಕ್ಲೋಸ್ ಬೈ ಇದೆ. ನೀವು ವಾಕ್ ಮಾಡಿಕೊಂಡು ಕೂಡ ಕವರ್ ಮಾಡ್ಬೋದು. ನಾವಿವಾಗ ಸ್ಪೇಸ್ ನೀಡಲ್ ಕವರ್ ಮಾಡಿದ್ದಾಯಿತು, ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲರೂ. ಇವಾಗ ನಾವು ಹಾರ್ಬರ್ ಕ್ರೂಸ್ ರೈಡ್ ಮಾಡೋಣ ಅಂತ ಬಂದಿದ್ವಿ. ಕ್ರೂಸಲ್ಲಿ ಹೋಗೋದು 1 hour ಇರುತ್ತೆ ಈ ಒಂದು ಟ್ರಿಪ್, ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಸಿಟಿ ಟೂರ್ ಮಾಡಿಸ್ತಾರೆ ಕ್ರೂಸಲ್ಲಿ. ನೀರು ಮಧ್ಯೆ ಹೋಗೋದು ತುಂಬಾ ಚೆನ್ನಾಗಿರುತ್ತೆ. ನೋಡೋಣ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ. ನಾವು ಆಲ್ರೆಡಿ 6 years ಆಯಿತು ಈ ಒಂದು ಟ್ರಿಪ್ನ ಮಾಡಿ, ಬೇರೆ ಕಡೆ ಎಲ್ಲ ಹೋಗಿದ್ದೀವಿ ಈ ಥರ ಎಲ್ಲ ಕ್ರೂಸಲ್ಲಿ ಎಲ್ಲ. ಬಟ್ ಈ ಒಂದು ಪರ್ಟಿಕ್ಯುಲರ್ ಸಿಯಾಟಲಲ್ಲಿ ಮಾಡಿ ತುಂಬ ದಿನನೇ ಆಯಿತು. ಲೆಟ್ಸ್ ಗೋ. ಕ್ರೂಸ್ ರೈಡ್ ಮಾಡಬೇಕಾದ್ರೂ ಟೈಮಿಂಗ್ಸ್ ನೋಡಿಕೊಂಡು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ಇರುತ್ತೆ, ಆ ಟೈಮಿಂಗ್ಸ್ ವೈಸು ನಾವು ಫಾಲೋ ಮಾಡಬೇಕಾಗುತ್ತೆ. ಸೊ ನಾವು ಕ್ರೂಸ್ ಒಳಗಡೆ ಬಂದರೆ ಇದು ತುಂಬ ಏನು ದೊಡ್ಡದಲ್ಲ, ಒಂದು 3 to 4 ಲೆವೆಲ್ ಇದೆ ಅಷ್ಟೇ. ಸೊ ತುಂಬ ಚೆನ್ನಾಗಿದ್ರೊಳಗಡೆ ನಿಮ್ಗೆ ಏನಾದರೂ ಸ್ನ್ಯಾಕ್ಸ್ ಬೇಕಿದ್ರೆ, ಡ್ರಿಂಕ್ಸ್ ಬೇಕಿದ್ರೂ ಕೂಡ ತೊಗೋಬೋದು. ಶಾರ್ಟ್ ಟ್ರಿಪ್ ಇರುತ್ತೆ, 1 hour ಕರ್ಕೊಂಡು ಹೋಗ್ತಾರೆ. ಸಿಯಾಟಲ್ನ ಸುತ್ತಾಡಿಸ್ತಾರೆ, ಫುಲ್ ಎಲ್ಲ ಸಿಟಿ ವ್ಯೂ ತೋರಿಸ್ತಾರೆ, ನೀರು ಮಧ್ಯ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದ್ರ ಹಿಸ್ಟ್ರಿ ಕೂಡ ಹೇಳ್ತಿರ್ತಾರೆ, ಒಂದೊಂದು ಬಿಲ್ಡಿಂಗ್ ಸ್ಪೆಷಾಲಿಟಿ ಇರುತ್ತೆ, ಅದ್ರ ಬಗ್ಗೆ ಕೂಡ ಅವರೆಲ್ಲ ನಮಗೆ ಹೇಳ್ತಾ ಇರ್ತಾರೆ. ನೋಡಿ, ನಮ್ಮ ಸಿಯಾಟಲ್ ಸಿಟಿ ಈ ಥರ ಇದೆ, ತುಂಬಾ ಬ್ಯೂಟಿಫುಲ್ಲಾಗಿ ಆಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಯಾಕೆಂದರೆ ನಾನು ಹೇಳಿದಾಗೆ ನಾನು ಲಾಸ್ಟ್ ನೋಡಿದ್ದಕ್ಕೂ 7 years ಬ್ಯಾಕ್ ಇವಾಗ ನೋಡಿದ್ದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ಪ್ರಿಷಾ ಕೂಡ ಅಷ್ಟೇ, ಅವಳು ಕೂಡ ಈ ಒಂದು ಡೇನ ಎಂಜಾಯ್ ಮಾಡ್ತಾಯಿದ್ಲು. ನನಗಂತೂ ಸಖತ್ ಒಂಥರ ಖುಷಿ ಅನಿಸುತ್ತೆ ಅಲ್ವಾ. ನಮ್ಮ ತಾಯಂದ್ರಿಗೆ ಆಬ್ವಿಯಸ್ಲಿ ನಮ್ಮ ಮಗು ಎಂಜಾಯ್ ಮಾಡೋದಕ್ಕಿಂತ ಇನ್ನೊಂದು ಖುಷಿ ನಮ್ಮಲ್ಲಿ ಏನಿದೆ ಅಲ್ವಾ. ಒಳ್ಳೆ ರೈಡ್ ಆಯಿತು. ಅದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ತೊಗೊತಾ ಇದ್ದೀವಿ. ನಾವು ಇನ್ನೊಂದು ಪೈಕ್ ಪ್ಲೇಸ್ ಮಾರ್ಕೆಟ್ ಕೂಡ ಅಮ್ಮಂಗೆ ತೋರಿಸ್ಬೇಕು, ಬಟ್ ಆದರೆ ಆಲ್ರೆಡಿ ಟಯರ್ಡ್ ಆಗಿಬಿಟ್ಟಿದ್ವಿ. ಸೊ ಹಾಗಾಗಿ ತುಂಬ ರಶಲ್ಲಿ ನೋಡೋದು ಬೇಡ, ಒಂದೊಂದು ದಿನ ಕವರ್ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ನಾವು ಹಾಗೆಯೇ ಮತ್ತೆ ಒಂದು ಬೀಚ್ ಹತ್ರ ಬಂದ್ವಿ. ನಾನು ಈ ಬೀಚ್ ಕೂಡ ನಾನು ಶೂಟ್ ಮಾಡಿಲ್ಲ ನಿಮಗೆ, ನೆಕ್ಸ್ಟು ಅಲ್ಲಿ ಹೋದಾಗ ಪರ್ಟಿಕ್ಯುಲರ್ ಆಗಿ ಆ್ಯಕ್ಟಿವಿಟೀಸ್ ಎಲ್ಲನೂ ಶೂಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ಮಸ್ಟ್ ನೋಡುವಂಥ ಒಂದು ಮನೆ ಇದೆ, ಇದನ್ನು ಹೂವಿಂದ ತುಂಬಿಸಿರ್ತಾರೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಸೊ ಈ ಒಂದು ಮನೆ ಹತ್ರ ಕೂಡ ಫೋಟೋಶೂಟ್ ಎಲ್ಲ ತೊಗೊಂಡು ನಾವು ಆಮೇಲೆ ನಮ್ಮ ಒಂದು ಡೇನ ಎಂಡ್ ಮಾಡೋದಕ್ಕೆ ರೆಡಿ ಆದ್ವಿ. July 4th ಆಗಿರೋದ್ರಿಂದ, ಸಿಯಾಟಲಲ್ಲಿರೋದ್ರಿಂದ ಲೇಕ್ ಯೂನಿಯನ್ ಅಂತ ಒಂದು ಪಾರ್ಕ್ ಇದೆ. ಸೊ ನಾನು ಆಲ್ರೆಡಿ ಲಾಸ್ಟ್ ಕರ್ಕೊಂಡೋಗಿದ್ದೆ ನಿಮ್ಮನ್ನು ಅಲ್ಲಿಗೆ. ಸೊ ಗ್ಯಾಸ್ಬರ್ಗ್ ಪಾರ್ಕ್ ಆ ಒಂದು ಸರೌಂಡಿಂಗಲ್ಲಿ ಫೈರ್ವರ್ಕ್ಸ್ ನಡೆಯುತ್ತೆ July 4th. ಸೊ ಈ ಒಂದು ಫೈರ್ವರ್ಕ್ಸ್ನ ಎಂಜಾಯ್ ಮಾಡಿದ್ವಿ, ಸ್ವಲ್ಪ ನೋಡಿಬಿಟ್ಟು ಆಮೇಲೆ ನಾವು ನಮ್ಮ ಒಂದು ಡೇನ ಎಂಡ್ ಮಾಡಿದ್ವಿ. There was once a day that I would pray for you. I'd go and misbehave just so you'd notice too. Sneaking looks up and down from across the room. And damn, what a hell of a view. I feel good, you look great, I like you, I can't wait. A first time, a first date, you're so fine, I'm so late. You sip wine, I drink straight, don't waste time to my place. I feel my heart erase, so catch me if I fall. ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾಳೆ ನಾವೇನೆಲ್ಲ ಜಾಗಕ್ಕೆ ಹೋಗ್ತೀವಿ, ಯಾವ ಥರ ಎಲ್ಲ ಇರುತ್ತೆ ಅಂತ ನಾನು ನಿಮ್ಮ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲ ಹ್ಯಾಪಿಯಾಗಿರಿ, ಸೇಫ್ ಆಗಿರಿ. ಲವ್ ಯು ಗೈಸ್, ಬಾಯ್.